ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು UAE ಕ್ಯಾಪಿಟಲ್ ಏನಿದೆ ಅಬುಧಾಬಿಗೆ ಬಂದಿದ್ದೀನಿ. ಅಬುಧಾಬಿಲಿ ನಿಮಗೆ ಫಸ್ಟ್ ಗ್ರ್ಯಾಂಡ್ ಮಾಸ್ಕ್ ತೋರ್ಸೋಣ ಅಂತ ಕರ್ಕೊಬಂದಿದ್ದೀನಿ. ಈ ಮಾಸ್ಕಲ್ಲಿ ಸಿಕ್ಕಾಬಟ್ಟೆ ರೂಲ್ಸ್ ಇದೆ. ಅದರಲ್ಲೂ ಲೇಡೀಸಿಗೆ ಏನಂದರೆ ಫುಲ್ ಸ್ಲೀವ್ಸ್ ಕೈಗೆ ಹಾಕೋಬೇಕಂತೆ, ಪ್ಲಸ್ಸು ಫೇಸೆಲ್ಲ ಕವರ್ ಮಾಡ್ಕೋಬೇಕಂತೆ. ಇಲ್ಲಾಂದರೆ ಒಳಗಡೆ ಅಲೌಡ್ ಮಾಡ್ತಾಯಿಲ್ಲ. ಒಳಗಡೆ ಅಂಥದ್ದು ಏನಿದೆ ಅಲೌಡ್ ಮಾಡೋದು ಮಾಡದೇ ಇರೋದು ಏನಿದೆ ನೋಡ್ಕೊಂಬರೋಣ. ಈ ಗ್ರ್ಯಾಂಡ್ ಮಾಸ್ಕ್ ಏನಿದೆ ವಿಶ್ವದ ಅತಿ ದೊಡ್ಡ ಮಸೀದಿಗಳಲ್ಲಿ ಇದು ಒಂದು ಅಂತ ಹೆಸರು ಮಾಡಿದೆ. ಇದು ಸುಮಾರು ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಏನೇನು ವರ್ಲ್ಡ್ ರೆಕಾರ್ಡ್ ಇದೆ ಇದ್ರ ಮೇಲೆ ಒಳಗಡೆ ಇನ್ನೂ ಹೋಗ್ತಾ ನೋಡೋಣ ಬನ್ನಿ. ಈ ಅಬುಧಾಬಿಲಿರೋ ಈ ಮಾಸ್ಕ್ ಏನಿದೆ ಎಲ್ಲ ಧರ್ಮದವ್ರಿಗೂ ಎಂಟ್ರಿ ಇದೆ ಅಂತೆ. ಆದರೆ ಕೆಲವು ರಿಸ್ಟ್ರಿಕ್ಷನ್ ಇದೆ ಆಯಿತಾ. ಹೆಂಗಸರು ಸುಮ್ಮನೆ ಹೆಂಗೆಂಗೋ ಬಂದರೆ ಬಿಡೋಲ್ಲ. ಫುಲ್ಲು ತಲೆ ಸಮೇತ ಫುಲ್ಲು ಕವರ್ ಮಾಡ್ಕೊಂಡು ಬರಬೇಕು. ಹುಡುಗರು ಅಷ್ಟೇ ಚಡ್ಡಿ ಶಾರ್ಟ್ಸ್ ಬಂದರೆ ಒಳಗಡೆ ಅಲೌಡ್ ಮಾಡಲ್ಲ ಇವರು. ಆ್ಯಕ್ಚುಲಿ ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡ್ ಪ್ರಕಾರ ಬಂದರೆ ಎಲ್ಲ ಧರ್ಮದವ್ರಿಗೂ ಒಳಗಡೆ ಎಂಟ್ರಿ ಇದೆ. ಈ ಮಾಸ್ಕು ಸುಮಾರು ಒಂದು 26,300 ಕೋಟಿ ಖರ್ಚು ಮಾಡಿ ಕಟ್ಟಿದಾರಂತೆ. 26,300 ಕೋಟಿ ಯಾಕೆ ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಸುಮಾರು ಒಳಗಡೆ ಬಂದರೆ ಒಂದು 82 ಗುಂಬಾಜ್ ಇದೆ. ಗುಂಬಾಜ್ ಅಂದರೆ ಈ ಮಾಸ್ಕ್ ಮೇಲೆಲ್ಲ ಡೂಮ್ಗಳಿದೆಯಲ್ಲ ಆ ಥರ ಒಂದು 82 ಕಾಣಿಸುತ್ತಂತೆ. ನಾನು ಸುಮಾರು ನೋಡಿದ್ದೀನಿ, ಕಾಣಿಸ್ತಾ ಇತ್ತು. ಈ ಕಂಬಗಳಿಗೆ ಎಲ್ಲದಕ್ಕೂ ಅಮೃತ ಶಿಲೆ ಅಂಟಿಸಿದ್ದಾರೆ. ಚಿಕ್ಕದು ಅಮೃತ ಶಿಲೆ. ಅದು ಸುಮಾರು ಒಂದು 20,000 ಇದೆಯಂತೆ. ನನಗೆ ಕೇಳಿದ್ರೇ ತಲೆ ತಿರುಗ್ತಾ ಇದೆ. ಹಂಗೆ ಆ ಥರ ಮೆಟೀರಿಯಲ್ ಎಲ್ಲ ಹಾಕಿದ್ದಾರೆ. ಹಂಗೆ ಹೋಗ್ತಾ ಅಮೃತ ಶಿಲೆ ಇರ್ಬೋದು, ಇದಕ್ಕೆ ಚಿನ್ನ ಇರ್ಬೋದು, ಸಿರಾಮಿಕ್ ಇರ್ಬೋದು, ಕ್ರಿಸ್ಟಲ್ಲು, ಸುಮಾರು ಅರಳುಗಳನ್ನು ಬಳಸಿ ಈ ಮಾಸ್ಕನ್ನ ಕಟ್ಟಿದ್ದಾರೆ. ಹೇಳ್ತಾ ಹೋದರೆ ಸಿಕ್ಕಾಬಿಟ್ಟೆ ಉದ್ದ ಲಿಸ್ಟ್ ಇದೆ. ನನ್ನ ಕೈಲಂತೂ ಅಷ್ಟೊಂದು ಹೇಳೋಕ್ಕಾಗ್ತಾಯಿಲ್ಲ, ಎಕ್ಸ್ಪ್ಲೇನು ಮಾಡೋಕ್ಕಾಗ್ತಾಯಿಲ್ಲ. ನನಗೆ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಗ್ರ್ಯಾಂಡ್ ಮಾಸ್ಕ್ ಏನಿರುತ್ತೆ ಇದು ಶೇಖ್ ಜಾವೇದ್ ಬಿನ್ ಸುಲ್ತಾನ್ ಅಂತ ಏನು ರಾಜ ಇರ್ತಾರೆ
ಅವ್ರದ್ದು ಕನಸಾಗಿರುತ್ತೆ ಈ ಮಾಸ್ಕ್ ಕಟ್ಟಲೇಬೇಕು ಅಂತ. ಇದನ್ನು ಡಿಫ್ರೆಂಟಾಗಿ ಕಟ್ಟಬೇಕು ಅಂತ ಅವ್ರು ಯೋಚನೆ ಮಾಡಿ ಸುಮಾರು 10 ವರ್ಷ ಈ ಮಾಸ್ಕಿಗೆ ಬೇಕಾಗಿರೋ ಐಟಮ್ಗಳು ಎಲ್ಲೆಲ್ಲಿ ಸಿಗುತ್ತೆ, ಯಾವ್ಯಾವ ದೇಶದಲ್ಲಿ ಸಿಗುತ್ತೆ ಅಂತ 10 ವರ್ಷ ಹುಡ್ಕಾಡಿ ಕೊನೆಗೆ ಫೈನಲೈಸ್ ಮಾಡ್ತಾರೆ. 1999ರಲ್ಲಿ ಈ ಮಾಸ್ಕಿಗೆ ಶಂಕುಸ್ಥಾಪನೆ ಮಾಡ್ತಾರೆ. ಮಾಡಿ 4-5 ವರ್ಷ ಕನ್ಸ್ಟ್ರಕ್ಷನ್ ಆಗುತ್ತೆ. ಆಮೇಲೆ 2004ಅಲ್ಲಿ ಅವರು ನಿಧನ ಆಗ್ತಾರೆ. ನಿಧನ ಆಗಿದ್ದು 3 ವರ್ಷಕ್ಕೆ ಈ ಮಾಸ್ಕ್ ಕಂಪ್ಲೀಟ್ ಆಗುತ್ತೆ. 2007ನಲ್ಲಿ ಇದರ ಉದ್ಘಾಟನೆ ಆಗುತ್ತೆ. ಮಾಸ್ಕಿಗೆ ಹಂಗಾಗಿ ಅವ್ರ ಹೆಸರನ್ನೇ ಇಡ್ತಾರೆ, ಶೇಖ್ ಜಾವೇದ್ ಬಿನ್ ಸುಲ್ತಾನ್ ಗ್ರ್ಯಾಂಡ್ ಮಾಸ್ಕ್ ಅಂತ ಇಡ್ತಾರೆ. ಅವರ ಮಸೀದಿ ಏನಿದೆ ಸಮಾಧಿ ಈ ಮಾಸ್ಕ್ ಒಳಗಡೆ ಇದೆ. ಅದನ್ನು ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಷ್ಟೇ. ಇಲ್ಲಿ ಅವ್ರ ಕನಸಾಗಿದ್ದರಿಂದ ಅವರ ಮಾಸ್ಕಿಗೆ ಅವ್ರ ಹೆಸರೇ ಇಟ್ಟಿದ್ದಾರೆ. ಅವ್ರ ಸಮಾಧಿನೂ ಇದ್ರೊಳಗಡೆ ಇದೆ. ಈ ಗ್ರ್ಯಾಂಡ್ ಮಾಸ್ಕ್ ಏನಿದೆ ಇದನ್ನು ಕಟ್ಟೋಕ್ಕೆ ಸುಮಾರು ದೇಶದಿಂದ ಸುಮಾರು ಐಟಮ್ ತರಿಸ್ಕೊಂಡಿದ್ದಾರೆ. ಈ ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಮೊರಾಕೋ ಇರ್ಬೋದು, ನಮ್ಮ ಹೆಮ್ಮೆಯ ದೇಶ ಆದ ಭಾರತ ಇರ್ಬೋದು, ಟರ್ಕಿ, ಇರಾನ್, ಚೀನಾ, ಗ್ರೀಸ್, ಈ ಎಲ್ಲ ದೇಶದಿಂದನೂ ಈ ಮಾಸ್ಕಿಗೆ ಏನೇನು ಬೇಕು ಅದೆಲ್ಲ ಇಂಪಾರ್ಟೆಂಟ್ ಐಟಮ್ಗಳನ್ನ ಈ ದೇಶಗಳಿಂದೆಲ್ಲ ತರಿಸ್ಕೊಂಡಿದ್ದಾರೆ. ಆ ತರಿಸ್ಕೊಂಡು ಕಟ್ಟಿರೋದಕ್ಕೆ ಇಷ್ಟೊಂದು ವೈಭವವಾಗಿ ಕಾಣಿಸ್ತಾ ಇದೆ ಅಂತೆ. ಫೈನಲಿ ಗ್ರ್ಯಾಂಡ್ ಮಾಸ್ಕ್ ನೋಡಿದೆ. ಪ್ರಪಂಚದಲ್ಲಿ ಯಾವುದೋ ಒಂದು ಅದ್ಭುತ ನೋಡ್ದಂಗೆ ಆಯಿತು. ಯಾಕಂದರೆ ಒಳಗಡೆ ಅಷ್ಟು ಸಖತ್ತಾಗಿದೆ. ಮಾರ್ಬಲಲ್ಲಿ ಏನು ಮಾಡಿದ್ದಾರೆ, ನಾನು ತಾಜ್ ಮಹಲ್ನೇ ಸಖತ್ತಾಗಿದೆ ಅಂತ ಫಿದಾಗೋಗಿದೆ. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ 3ರಷ್ಟಿದೆ. ಒಳಗಡೆ ಡಿಸೈನ್ ಏನಿದೆ, ಮೇಯ್ನು ಲೈಟಿಂಗ್ಸ್ ಏನಿದೆ, 3-4 ಡೂಮ್ ಹಾಕಿದ್ದಾರೆ. ಆ ಡೂಮ್ ನೋಡಿದ್ರೇ ಫಿದಾ ಆಗೋಗ್ಬಿಡ್ತೀವಿ, ಅಷ್ಟು ಸಖತ್ತಾಗಿದೆ. ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ನೀವು ಎಂಜಾಯ್ ಮಾಡಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಸ್ ಬ್ರೋ ಯೂಟ್ಯೂಬ್ ಚಾನಲ್ ಯಾರು ಲೈಕು ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ಎಲ್ಲರೂ ದಯವಿಟ್ಟು ಮಾಡಿ ಸಪೋರ್ಟ್ ಮಾಡಿ. ಇದೇ ಥರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.